ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು ತುಮಕೂರು ಹತ್ರ ಇರೋ ದೇವರಾಯನ ದುರ್ಗ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಏನೆಲ್ಲ ನೋಡಿದ್ವಿ ಅಂತ ತೋರಿಸ್ತೀನಿ, ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರೆಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವರಾಯನ ದುರ್ಗ ಇದು ತುಮಕೂರಿಂದ ಕೇವಲ 15 ಕಿಲೋಮೀಟರ್ ಇದೆ. ಬೆಂಗಳೂರಿಂದ 74 ಕಿಲೋಮೀಟರ್ ದೂರದಲ್ಲಿದೆ. ಒನ್ ಡೇ ಟ್ರಿಪ್ಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ದೇವರಾಯನ ದುರ್ಗಕ್ಕೆ ಮುಂಚೆ ಕರಿಗೆರೆ ಅಂತ ಕರಿತಾ ಇದ್ರು, ಇವಾಗ ದೇವರಾಯನ ದುರ್ಗ ಅಂತ ಕರೀತಾರೆ. ದೇವರಾಯನ ದುರ್ಗ ಅಂತ ಯಾಕೆ ಹೆಸರು ಬಂತು ಅಂದರೆ, ಅಲ್ಲಿ ಸಿಗೋ ಅಂತ 13 ಸುತ್ತಿನ ಕೋಟೆಯನ್ನ ಕಟ್ಟಿದವರು ನಮ್ಮ ಮೈಸೂರಿನ ಚಿಕ್ಕ ದೇವರಾಜ ಒಡೆಯರು. ಅವರ ಹೆಸರ ಮೇಲೆ ಇದನ್ನ ದೇವರಾಯನ ದುರ್ಗ ಅಂತ ಹೆಸರು ಬಂದಿದೆ. ಅವರು ಕಟ್ಟಿದ್ದು 1696ರಲ್ಲಿ. ಇಲ್ಲಿಯ ಪೂಜಾ ಸಮಯ ಬೆಳಗ್ಗೆ 10ರಿಂದ ಸಂಜೆ 5 ಗಂಟೆವರೆಗೆ ಇರುತ್ತೆ. ಕೆಳಗಡೆ ಭೋಗಲಕ್ಷ್ಮಿ ನರಸಿಂಹಸ್ವಾಮಿ ಇದೆ. ಬೆಟ್ಟದ ಮೇಲೆ ಯೋಗಲಕ್ಷ್ಮಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಫ್ರೆಂಡ್ಸ್, ನಾವು ಕಾರಿನಲ್ಲೇ ಹೋದ್ವಿ. ನಾವು ಕೊಳಲ್ಗೆ ಬಂದಿದ್ವಿ. ಬೆಂಗಳೂರಿಂದ ಕೊಳಲ್ಗೆ ಬಂದಿದ್ವಿ. ಅಲ್ಲಿಂದ ತುಂಬ ಸಮೀಪ ಆಗುತ್ತೆ. ಸೊ ಇವಾಗ ಕಾರ್ನಲ್ಲಿ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇಲ್ಲಿ ಇತ್ತಂಕತ ಪುರಾಣಗಳ ಪ್ರಕಾರ ಕೆಳಗಡೆ ಇರುವ ಭೋಗಲಕ್ಷ್ಮಿ ನರಸಿಂಹಸ್ವಾಮಿ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದವರು ದುರ್ವಾಸ ಮುನಿಗಳು ಮತ್ತು ಬೆಟ್ಟದ ಮೇಲೆ ಇರುವ ಯೋಗಲಕ್ಷ್ಮಿ ನರಸಿಂಹಸ್ವಾಮಿ ದೇವಸ್ಥಾನವನ್ನು ಬ್ರಹ್ಮದೇವರು ಪ್ರತಿಷ್ಠಾಪನೆ ಮಾಡಿತ್ತು ಅಂತ ಪುರಾಣಗಳ ಪ್ರಕಾರ ತಿಳಿದು ಬಂದಿದೆ. ಫ್ರೆಂಡ್ಸ್, ಇದು ಭೂಮಿ ಮೇಲೆ ಮೊದಲಿಗೆ ಪ್ರತಿಷ್ಠಾಪನೆ ಆದಂತಹ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿ ದೇವರಾಯನ ದುರ್ಗದಲ್ಲಿದೆ. ಫ್ರೆಂಡ್ಸ್, ಇಲ್ಲಿ ಮಂಗಗಳು ಜಾಸ್ತಿ. ನಾವೇನಾದರೂ ಕೈಯಲ್ಲಿ ಪ್ಲಾಸ್ಟಿಕ್ ಕವರ್ ಏನಾದರೂ ತಗೊಂಡು ಹೋಗ್ತಾ ಇದ್ವಿ ಅಂದರೆ ಸಡನ್ನಾಗಿ ಬಂದು ಕಿತ್ಕೊಂಡು ಹೋಗ್ತವೆ. ಫ್ರೆಂಡ್ಸ್, ಇವು ಮೆಟ್ಟಿಲುಗಳು ಹೋಗ್ತಾ 250 ಮತ್ತು ಬರ್ತಾ 250, ಟೋಟಲ್ 500 ಮೆಟ್ಟಿಲುಗಳು ಇದ್ದಾವೆ. ಸಾವಕಾಶ ನಿಧಾನಕ್ಕೆ ಹತ್ಕೋತಾ ಹೋಗ್ತಾ ಇದ್ವಿ. ಸ್ವಲ್ಪ ಬಿಸಿಲು ಕಡಿಮೆ ಇದ್ದಿದ್ದರಿಂದ ಬೇಗನೆ ಮೆಟ್ಟಿಲುಗಳನ್ನು ಹತ್ತಿ ಮೇಲೆ ಹೋಗ್ತಾ ಇದ್ವಿ. ಸೀನ್ರಿ ಅಂತೂ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಅಲ್ಲಲ್ಲಿಗೆ ನಿಂತು ನಾವು ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ಮತ್ತೆ ಸ್ವಲ್ಪ ಪರವಾಗಿಲ್ಲ, ನಿಧಾನಕ್ಕೆ ಅಲ್ಲಲ್ಲೇ ಕೂತ್ಕೋತಾ ಹತ್ತಾ ಇದ್ರು. ಆದರೂ ಪರವಾಗಿಲ್ಲ, ಹತ್ತಿದ್ರು.
ಫೈನಲಿ ಮೇಲೆ ದೇವಸ್ಥಾನದ ಹತ್ರ ಬಂದು ಇಲ್ಲಿ ಪುಷ್ಕರಣಿ ಇದೆ ಫ್ರೆಂಡ್ಸ್. ಅದನ್ನ ನರಸಿಂಹಸ್ವಾಮಿ ತೀರ್ಥ ಅಥವಾ ಬ್ರಹ್ಮ ತೀರ್ಥ ಅಂತ ಕರೀತಾರೆ. ಇಲ್ಲಿ ನಾವು ಕೈಕಾಲು ತೊಳ್ಕೊಂಡು ತಲೆ ನೀರು ಪ್ರೋಕ್ಷಣೆ ಮಾಡಿಕೊಂಡು ದೇವಸ್ಥಾನದ ಒಳಗೆ ಹೋದ್ವಿ. ದೇವಸ್ಥಾನದ ಒಳಗೆ ಹೋದ್ವಿ ಫ್ರೆಂಡ್ಸ್. ಅಲ್ಲಿ ಒಳಗಡೆ ಫೋಟೋ ವಿಡಿಯೋಸ್ ಎಲ್ಲ ಅಲೌ ಮಾಡಲಿಲ್ಲ. ಸೊ ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡು ಬಂದೆ. ಮತ್ತೆ ಒಳಗಡೆ ಎಲ್ಲ ಹೆಸರಲ್ಲೂ ಅರ್ಚನೆ ಮಾಡಿಸಿದ್ರು ಫ್ರೆಂಡ್ಸ್. ಪೂಜೆ ಎಲ್ಲ ಆದ್ಮೇಲೆ ವಾಪಸ್ ನಾವು ಸಿದ್ಧಗಂಗಾ ಮಠದ ಕಡೆ ಹೋಗ್ತಾ ಇದ್ದೀವಿ. ನೀವು ಒಂದ್ಸರ್ತಿ ಇಲ್ಲಿ ಇರುವ ದೇವರಾಯನ ದುರ್ಗಕ್ಕೆ ವಿಸಿಟ್ ಮಾಡಿ ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನನ ಪಡೆದುಕೊಳ್ಳಿ ಫ್ರೆಂಡ್ಸ್. ಇವಾಗ ನಾವು ಸಿದ್ಧಗಂಗಾ ಮಠಕ್ಕೆ ಬಂದ್ವಿ ಫ್ರೆಂಡ್ಸ್. ಇಲ್ಲಿ ಡೈಲಿ ನಿತ್ಯ ಅನ್ನ ಪ್ರಸಾದ ಇರುತ್ತೆ. ಅಲ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ರು ನೋಡಿ. ಹಾಗೆ ಸೀದಾ ನಾವು ಅನ್ನ ಪ್ರಸಾದಕ್ಕೆ ಹೋದ್ವಿ. ಇವಾಗ ನೋಡ್ತಾ ಇರೋದು ಸಿದ್ಧದೇವರು. ಮತ್ತೆ ಕೆಳಗಡೆ ಇರೋದು ಗಂಗಾ. ಎರಡು ಸೇರಿ ಸಿದ್ಧಗಂಗಾ ಮಠ ಅಂತ ಇದಕ್ಕೆ ಹೆಸರು ಬಂದಿದೆ. ಆಮೇಲೆ ಫ್ರೆಂಡ್ಸ್ ನಾವು ಅಲ್ಲೇ ಇರುವ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಅದಂತೂ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಎಲ್ಲ ಕಲ್ಲಿನ ದೇವಸ್ಥಾನನೇ ಇದೆ ಫುಲ್. ನೋಡಿ ಎಷ್ಟು ಚೆನ್ನಾಗಿದಾವೆ. ಈ ದೇವಸ್ಥಾನ ಅಂತೂ ತುಂಬಾ ಆಕರ್ಷಣೀಯವಾಗಿತ್ತು ಫ್ರೆಂಡ್ಸ್. ಮತ್ತೆ ನಾವು ತುಮಕೂರಲ್ಲೇ ಇರುವ ಹನುಮಾನ್ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಂತೂ ತುಂಬಾ ದೊಡ್ಡದಾಗಿರುವ ಹನುಮಾನ್ ಸ್ಟ್ಯಾಚು ಇದೆ. ಆ ಕಡೆ ರಾಮ ಲಕ್ಷ್ಮಣನ ಹೊತ್ಕೊಂಡು ನಿಂತಿರುವಂತ ಹನುಮಾನ್ ಸ್ಟ್ಯಾಚು ತುಂಬಾ ದೊಡ್ಡದಾಗಿದೆ ಫ್ರೆಂಡ್ಸ್. ನೀವು ಎಲ್ಲರೂ ಒಂದ್ಸರ್ತಿ ತುಮಕೂರಿಗೆ ಬಂದು ಈ ದೇವಸ್ಥಾನ ಮತ್ತೆ ಹನುಮಾನ್ ಸ್ಟ್ಯಾಚು ಎಲ್ಲ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.